ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಮನೆ ಕೆಲಸದ ಮಹಿಳೆಯ ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ದೋಷಿ ಅಂತ ಕೋರ್ಟ್ ಶರಾ ಬರೆದಿದೆ. ತೀರ್ಪು ಪ್ರಕಟಿಸ್ತಾ ಇದ್ದ ಹಾಗೆ ಪ್ರಜ್ವಲ್ ಕಣ್ಣೀರಿಡ್ತಾನೆ ಪರಪ್ಪನ ಮಡಿಲಿಗೆ ವಾಪಸ್ಸಾಗಿದ್ದಾರೆ. ಶಿಕ್ಷೆಯ ಪ್ರಮಾಣ ನಾಳೆ ಪ್ರಕಟವಾಗಲಿದೆ. ಧರ್ಮಸ್ಥಳದ 6ನೇ ಪಾಯಿಂಟ್ನಲ್ಲಿ 25 ಮೂಳೆಗಳು ಪತ್ತೆಯಾಗಿದ್ರೆ ಇವತ್ತು 7, 8ನೇ ಸ್ಥಳದಲ್ಲಿ ಯಾವುದೇ ಅಸ್ಥಿಪಂಜರ ಸಿಕ್ಕಿಲ್ಲ. ಇತ್ತ ದೂರುದಾರ ಕ್ರಿಮಿನಲ್, ಅವನು ಓಡ್ ಹೋಗಿಲ್ಲ, ಕೆಲಸದಿಂದ ವಜಾ ಮಾಡಿದ್ದು ಅಂತ ಧರ್ಮಸ್ಥಳದ ಮಾಜಿ ಪಂಚಾಯಿತಿ ಅಧ್ಯಕ್ಷ ಬಾಂಬ್ ಸಿಡಿಸಿದ್ದಾರೆ. ಉತ್ತರ ಕರ್ನಾಟಕದ ಜೀವನಾಡಿ ಆಲಮಟ್ಟಿ ಡ್ಯಾಂ ಮಟ್ಟವನ್ನ ಏರಿಸೋಕೆ ಮಹಾ ಸರ್ಕಾರ ಮತ್ತೆ ಖ್ಯಾತಿ ತೆಗೆದಿದೆ. ಈಗಾಗಲೇ ಕ್ಲಿಯರೆನ್ಸ್ ಅನ್ನ ಪಡ್ಕೊಂಡಿದ್ದು ಜಲಾಶಯದ ಎತ್ತರ ಏರಿಸಿದ್ರೆ ಪ್ರವಾಹ ಆಗುತ್ತೆ ಅಂತ ಫಡ್ನವೀಸ್ ಸರ್ಕಾರ ಆಕ್ಷೇಪಿಸಿದೆ. ಇದಕ್ಕೆ ಎಂಬಿ ಪಾಟೀಲ್ ಕೆಂಡುವಾಗಿದ್ದಾರೆ. ಬೆಂಗಳೂರಲ್ಲಿ ಬಾಲಕನನ್ನ ಅಪಹರಿಸಿ ಸುಟ್ಟು ಹಾಕಿದ ದುರುಳರ ಕಾಲನ್ನ ಪೊಲೀಸರ ಗುಂಡು ಸೀಳಿ ಹಾಕಿದೆ. ಹತ್ಯೆಯಾದ ಬಾಲಕನ ಮನೆಯಲ್ಲಿ ಕೆಲಸಕ್ಕಿದ್ದಂತಹ ಚಾಲಕನೇ ಈ ಭೀಭತ್ಸ ಕೃತ್ಯವನ್ನ ಎಸಗಿದ್ದು ಬಯಲಾಗಿದೆ. ಇಬ್ಬರು ಪಾಪಿಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಘೋಷಣೆಯಾಗಿದೆ. ಈ ಬಾರಿ ಅತ್ಯುತ್ತಮ ನಟ ಶಾರುಖ್ ಖಾನ್ ಮುಡಿಗೇರಿದ್ರೆ ಅತ್ಯುತ್ತಮ ನಟಿ ರಾಣಿ ಮುಖರ್ಜಿ ಆಗಿದ್ದಾರೆ. ಅತ್ಯುತ್ತಮ ಸಿನಿಮಾ ಹಿಂದಿಯ 12th ಫೇಲ್ ಪ್ರಶಸ್ತಿಯನ್ನ ಪಡೆದ್ರೆ ಕಂದೀಲು ಅತ್ಯುತ್ತಮ ಕನ್ನಡ ಸಿನಿಮಾ ಅವಾರ್ಡ್ ಬಾಚಿಕೊಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.